ಕರ್ನಾಟಕದಿಂದ ಹೆಚ್ಚು ಜಾಹೀರಾತು ಅಂತ ಹೇಳಿದ್ದಾರೆ. ಅದು ಕನ್ನಡದಲ್ಲೇ ಒಂದು ಸರ್, ನ್ಯಾಷನಲ್ ಹೆರಾಲ್ಡ್ ಕರ್ನಾಟಕ ಸರ್ಕಾರದಿಂದ ಜಾಸ್ತಿ ಹೋಗ್ತಾ ಇದೆ ಅಂತ. ನೋಡಪ್ಪ, ಎಲ್ಲಾ ಸರ್ಕಾರಗಳಿಗೂ ಯಾವ ಪೇಪರ್ ಬೇಕಾದ್ರೂ ಕೊಡ್ಬೋದು ಅಂತ ಅಧಿಕಾರ ಇದೆ. ಆ ಪ್ರಕಾರ ಅವರು ಕೊಡ್ತಾ ಇದ್ದಾರೆ. ಬೇರೆ ಸರ್ಕಾರ, ಬೇರೆ ರಾಜ್ಯವರು ಕೂಡ ಕರ್ನಾಟಕ ಕೊಡ್ತಾ ಇದ್ದಾರೆ, ಬೇರೆ ಪೇಪರ್ಗಳು ಕೊಡ್ತಾ ಇದ್ದಾರೆ. ನಾವು ಅದನ್ನೆಲ್ಲ ಕ್ವಶನ್ ಮಾಡಕ್ಕಾಗ್ತದ? ಅವ್ರಿಗೆ ಅಧಿಕಾರ ಇದೆ, ಅವ್ರು ಕೊಡ್ತಾ ಇದ್ದಾರೆ. 2 ವರ್ಷದಲ್ಲಿ 3 ಕೋಟಿ ಕೊಟ್ಟಿದ್ದಾರೆ. ಅದೇ ಹಗರಣದ ಹಣದಿಂದ ಕೋರ್ಟ್ ಕೇಸ್ ನಡೀತಿದೆ ಅಂತ ಇವಾಗಷ್ಟೇ ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡ್ತಿದ್ದಾರೆ. ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೆಲ್ಲಾ ತರದ ಅಡ್ವರ್ಟೈಸ್ಮೆಂಟ್ ನಮ್ಮ ಸರ್ಕಾರದ ಒಳ್ಳೆ ಕೆಲಸಗಳನ್ನ ಕೊಡಕ್ಕೆ ಅವಕಾಶ ಇದೆ, ಕೊಟ್ಟಿದ್ದಾರೆ. ಸರ್, ಗಾಂಧಿ ಕುಟುಂಬಕ್ಕೆ ಕರ್ನಾಟಕದಿಂದ ದಾನ ಕೊಡ್ತಾ ಇದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಮತ್ತೊಂದು ಹೇಳಿ, ಅವ್ರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ. ಸರ್, ಕೋಗಿಲೆ ಪ್ರಕರಣದಲ್ಲಿ ಈಗ ಮನೆ ಕೊಡ್ತಾ ಇದ್ದಾರೆ ಸರ್, ಅದು ಫೈನಲ್ ಆಯ್ತಾ ಅಂತ? ಅದ್ ನನಗೆ ಗೊತ್ತಿಲ್ಲ. ಅದು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ನೋಡ್ತಾ ಇದ್ದಾರೆ, ಎಲ್ಲ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಕಮಿಟಿ ಇದೆ, ಕಮಿಟಿ ಲೀಗಲ್ ಆಗಿ ನೋಡ್ತಾರೆ. ಸರ್, ಇವತ್ತು ಸಂಜೆ ಮೀಟಿಂಗ್ ಇಟ್ಕೊಂಡಿದ್ದೀರಿ? ಹೌದು, ಖಂಡಿತ. ನಮ್ಮ ಪಕ್ಷದ ಆದೇಶದ ಪ್ರಕಾರ ನಾವು ಮೀಟಿಂಗ್ ಮಾಡ್ತಾ ಇದೀವಿ. ಎಲ್ಲ ಶಾಸಕರು, ಎಂಪಿಗಳು, ಮಿನಿಸ್ಟರ್ಸ್ ಎಲ್ಲ ಬರ್ತಾರೆ. ಕರ್ನಾಟಕದಿಂದ ಹೆಚ್ಚು ಜಾಹೀರಾತು ಅಂತ ಹೇಳಿದ್ದಾರೆ. ಅದು ಕನ್ನಡದಲ್ಲೇ ಒಂದು ಸರ್, ನ್ಯಾಷನಲ್ ಹೆರಾಲ್ಡ್ ಕರ್ನಾಟಕ ಸರ್ಕಾರದಿಂದ ಜಾಸ್ತಿ ಹೋಗ್ತಾ ಇದೆ ಅಂತ. ನೋಡಪ್ಪ, ಎಲ್ಲಾ ಸರ್ಕಾರಗಳಿಗೂ ಯಾವ ಪೇಪರ್ ಬೇಕಾದ್ರೂ ಕೊಡ್ಬೋದು ಅಂತ ಅಧಿಕಾರ ಇದೆ. ಆ ಪ್ರಕಾರ ಅವರು ಕೊಡ್ತಾ ಇದ್ದಾರೆ. ಬೇರೆ ಸರ್ಕಾರ, ಬೇರೆ ರಾಜ್ಯವರು ಕೂಡ ಕರ್ನಾಟಕ ಕೊಡ್ತಾ ಇದ್ದಾರೆ, ಬೇರೆ ಪೇಪರ್ಗಳು ಕೊಡ್ತಾ ಇದ್ದಾರೆ. ನಾವು ಅದನ್ನೆಲ್ಲ ಕ್ವಶನ್ ಮಾಡಕ್ಕಾಗ್ತದ? ಅವ್ರಿಗೆ ಅಧಿಕಾರ ಇದೆ, ಅವ್ರು ಕೊಡ್ತಾ ಇದ್ದಾರೆ. 2 ವರ್ಷದಲ್ಲಿ 3 ಕೋಟಿ ಕೊಟ್ಟಿದ್ದಾರೆ. ಅದೇ ಹಗರಣದ ಹಣದಿಂದ ಕೋರ್ಟ್ ಕೇಸ್ ನಡೀತಿದೆ ಅಂತ ಇವಾಗಷ್ಟೇ ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡ್ತಿದ್ದಾರೆ. ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೆಲ್ಲಾ ತರದ ಅಡ್ವರ್ಟೈಸ್ಮೆಂಟ್ ನಮ್ಮ ಸರ್ಕಾರದ ಒಳ್ಳೆ ಕೆಲಸಗಳನ್ನ ಕೊಡಕ್ಕೆ ಅವಕಾಶ ಇದೆ, ಕೊಟ್ಟಿದ್ದಾರೆ. ಸರ್, ಗಾಂಧಿ ಕುಟುಂಬಕ್ಕೆ ಕರ್ನಾಟಕದಿಂದ ದಾನ ಕೊಡ್ತಾ ಇದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಮತ್ತೊಂದು ಹೇಳಿ, ಅವ್ರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ. ಸರ್, ಕೋಗಿಲೆ ಪ್ರಕರಣದಲ್ಲಿ ಈಗ ಮನೆ ಕೊಡ್ತಾ ಇದ್ದಾರೆ ಸರ್, ಅದು ಫೈನಲ್ ಆಯ್ತಾ ಅಂತ? ಅದ್ ನನಗೆ ಗೊತ್ತಿಲ್ಲ. ಅದು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ನೋಡ್ತಾ ಇದ್ದಾರೆ, ಎಲ್ಲ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಕಮಿಟಿ ಇದೆ, ಕಮಿಟಿ ಲೀಗಲ್ ಆಗಿ ನೋಡ್ತಾರೆ. ಸರ್, ಇವತ್ತು ಸಂಜೆ ಮೀಟಿಂಗ್ ಇಟ್ಕೊಂಡಿದ್ದೀರಿ? ಹೌದು, ಖಂಡಿತ. ನಮ್ಮ ಪಕ್ಷದ ಆದೇಶದ ಪ್ರಕಾರ ನಾವು ಮೀಟಿಂಗ್ ಮಾಡ್ತಾ ಇದೀವಿ. ಎಲ್ಲ ಶಾಸಕರು, ಎಂಪಿಗಳು, ಮಿನಿಸ್ಟರ್ಸ್ ಎಲ್ಲ ಬರ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.